ಸರ್ಕಾರಿ ಜಾಗವನ್ನೇ ಗುಳುಂ ಮಾಡೋ ಅಧಿಕಾರಿಗಳ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ, ನೋಡಿದ್ದೇವೆ ಕೂಡ. ಆದರೆ ಈ ಜಾಗದಲ್ಲಿ ಅಧಿಕಾರಿಗಳಲ್ಲ, ಜನರೇ ಇಂತಹ ಕೆಲಸ ಮಾಡಿದ್ದಾರೆ. ಎಸ್, ಸರ್ಕಾರ ಜನ ಓಡಾಡಕ್ಕೆ ಬಿಟ್ಟಿರುವ ರಸ್ತೆ ಜಾಗವನ್ನೇ ಕೆಲವರು ಸ್ವಂತ ಆಸ್ತಿಯಂತೆ ಬಳಸಿಕೊಂಡಿದ್ದಾರೆ. ನೋಡಿ, ಓಡಾಡೋಕ್ಕೆ ಮಾತ್ರ ಸ್ವಲ್ಪ ಜಾಗ ಬಿಟ್ಟು ಉಳಿದ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡು ಪರಿಣಾಮ ಗ್ರಾಮಸ್ಥರು ಪ್ರತಿನಿತ್ಯ ಪರದಾಡುವಂತಾಗಿದೆ. ಎಸ್, ಹೌದು, ಈ ದೃಶ್ಯಗಳು ಕಂಡು ಬಂದಿರುವುದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬಾಳಬಿಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ವೆ ಯಲ್ಲಾಪುರ ಗ್ರಾಮದಲ್ಲಿ. ಸರ್ಕಾರ ಜನ ಓಡಾಡಕ್ಕೆ ಬಿಟ್ಟಿರೋ ರಸ್ತೆ ಜಾಗವನ್ನೇ ಇಲ್ಲಿನ ಕೆಲವರು ದುರುಪಯೋಗ ಪಡೆದುಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಹೇಳುವಂತದ್ದು. ರಸ್ತೆ ಎರಡು ಬದಿಯ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿರುವುದರಿಂದ ವಾಹನಗಳಾಗಲಿ ಪಾದಚಾರಿಗಳಾಗಲಿ ಓಡಾಡಕ್ಕೆ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಳೆಗಾಲ ಬಂತು ಅಂದ್ರೆ ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತದೆ. ರಸ್ತೆ ಸಂಪೂರ್ಣ ಕೆಸರೆಮರೆಯಾಗುತ್ತದೆ. ಸಣ್ಣ ಮಕ್ಕಳು ಇದೇ ರಸ್ತೆಯಲ್ಲಿ ಶಾಲೆಗೆ ಹೋಗಲೇಬೇಕು. ಆದರೆ ರಸ್ತೆ ಪರಿಸ್ಥಿತಿ ಹಾಗೂ ಕಿರಿದಾದ ಓಡಾಟದ ಜಾಗದಿಂದ ಮಕ್ಕಳು ಶಾಲೆಗೆ ಹೋಗಲು ಕೂಡ ತೊಂದರೆ ಅನುಭವಿಸುವಂತಾಗಿದೆ. ಇನ್ನು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೂ ಹಲವು ಬಾರಿ ತಂದಿದ್ದೇವೆ ಅನ್ನೋದು ಗ್ರಾಮಸ್ಥರ ಮಾತು ಇದಾಗಿದೆ. ಆದರೆ ಸಮಸ್ಯೆ ಬಗೆಹರಿಯಲು ಅಧಿಕಾರಿಗಳು ಮುಂದಾಗಿಲ್ಲ ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ. ಹೀಗಾಗಿ ಗ್ರಾಮಸ್ಥರ ಒಂದೇ ಪ್ರಶ್ನೆ, ಸರ್ಕಾರಿ ಜಾಗ ಒತ್ತುವರಿಯಾಗುತ್ತಿದ್ದರೂ ಅಧಿಕಾರಿಗಳು ಸುಮ್ಮನಿರುವುದು ಯಾಕೆ? ದೂರು ನೀಡಿದ್ರೂ ಕ್ರಮ ಕೈಗೊಳ್ಳಿರುವುದಕ್ಕೆ ಕಾರಣವಾದರೂ ಏನು? ಇನ್ನು ಯಾರಾದರೂ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾರಾ, ಕೈ ಬಿಸಿ ಮಾಡ್ತಿದ್ದಾರಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಇನ್ನು ಸಮಸ್ಯೆ ಬಗೆಹರಿಸಲು ಗ್ರಾಮಸ್ಥರು ಪೊಲೀಸ್ ಮೊರೆ ಹೋಗಿದ್ದು ತಹಸೀಲ್ದಾರ್ ಕೂಡ ಮಧ್ಯಪ್ರವೇಶಿಸಿದ್ದಾರೆ ಎನ್ನಲಾಗಿದೆ. ಗ್ರಾಮ ಪಂಚಾಯತ್ಗೆ ಮಾತ್ರವಲ್ಲದೆ ತಾಲೂಕು ಪಂಚಾಯತ್ಗೂ ತೆರಳಿ ಗ್ರಾಮದಲ್ಲಿ ಆಗುತ್ತಿರುವ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ರಸ್ತೆ ಜಾಗದ ನಿಜವಾದ ಅಳತೆ ಮಾಡಿಸಿ ಒತ್ತುವರಿ ಆಗಿದ್ದಾರೆ, ತೆರವುಗೊಳಿಸಬೇಕು. ಜನರು ಸುರಕ್ಷಿತವಾಗಿ ಓಡಾಡಲು ಅಗತ್ಯವಿದ್ದಷ್ಟು ರಸ್ತೆ ಜಾಗವನ್ನು ಮುಕ್ತಗೊಳಿಸಬೇಕು. ಇಲ್ಲವಾದರೆ ಸರ್ಕಾರದ ಜಾಗವನ್ನೇ ಸ್ವಂತ ಜಾಗದಂತೆ ಬಳಸಿಕೊಂಡು ಜನರ ಓಡಾಟಕ್ಕೆ ತೊಂದರೆ ಕೊಡೋರಿಗೆ ಕಾನೂನು ಕ್ರಮ ಯಾವಾಗ ಅನ್ನೋ ಪ್ರಶ್ನೆ ಹಾಗೆ ಉಳಿಯುತ್ತದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಿ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕು ಎಂಬುದು PTV ನ್ಯೂಸ್ ಕನ್ನಡದ ಕಳಕಳಿಯಾಗಿದೆ.